ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಜಿಕೆ ಯೂಟ್ಯೂಬ್ ಚಾನಲ್ಗೆ. ಮುಂದಿನ ತಿಂಗಳು VA ಮತ್ತು PDO ಎಕ್ಸಾಮ್ ಇದೆ. ಹಾಗಾಗಿ ಅದಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಕೆಲವೊಂದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೋತ್ತರಗಳನ್ನು 15 ಪ್ರಶ್ನೆಗಳನ್ನು ಈ ಒಂದು ಕ್ಲಾಸಲ್ಲಿ ಚರ್ಚೆ ಮಾಡ್ತೀನಿ. ಮೊದಲನೇ ಪ್ರಶ್ನೆ ನೋಡೋಣ ಬನ್ನಿ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ಗೋಪಾಲಕೃಷ್ಣ ಗೋಖಲೆ, ವರ್ಧಮಾನ ಮಹಾವೀರ. ಉತ್ತರ ರಾಜಾರಾಮ್ ಮೋಹನ್ ರಾಯ್. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯರು. ಇಷ್ಟರಲ್ಲಿ ಅಂದರೆ 1828ರಲ್ಲಿ ಕೋಲ್ಕತ್ತಾದಲ್ಲಿ ಈ ಒಂದು ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. ದಯಾನಂದ ಸರಸ್ವತಿ ಇವರು 1875ರಲ್ಲಿ ಮುಂಬೈನಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ನಂತರ ಗೋಪಾಲಕೃಷ್ಣ ಗೋಖಲೆ ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನು ಮಹಾರಾಷ್ಟ್ರದ ಪೂನಾದಲ್ಲಿ 1905ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇನ್ನು ವರ್ಧಮಾನ ಮಹಾವೀರ ಇವರು ಜೈನರ 24ರ ತೀರ್ಥಂಕರ ಹಾಗೂ ಕೊನೆಯ ತೀರ್ಥಂಕರ. ಇವರ ಜನನ ವೈಶಾಲಿಯ ಕುಂಡಲಿವನದಲ್ಲಾಗುತ್ತೆ. ನಂತರ ಇವರು ನಿಧನ ಹೊಂದಿದ ಸ್ಥಳ ಬಿಹಾರದ ಪಾವಾಪುರಿ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ, ದಯಾನಂದ ಸರಸ್ವತಿ ಆರ್ಯ ಸಮಾಜ, ಗೋಪಾಲಕೃಷ್ಣ ಗೋಖಲೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ. ಇನ್ನು ವರ್ಧಮಾನ ಮಹಾವೀರ ಇವರ ಜನನ ಕುಂಡಲಿವನ, ನಿಧನ ಬಿಹಾರದ ಪಾವಾಪುರಿ. ಇವರು 24ನೇ ತೀರ್ಥಂಕರ ಮತ್ತು ಕೊನೆಯ ತೀರ್ಥಂಕರ. ಎರಡನೇ ಪ್ರಶ್ನೆ, ಭಾರತ ದೇಶದಲ್ಲಿರುವ ಮರುಭೂಮಿಯ ಹೆಸರು ಏನು? ಭಾರತ ದೇಶದಲ್ಲಿರುವ ಮರುಭೂಮಿ ಹೆಸರು ಕಲಹರಿ, ಸಹರಾ, ವಿಕ್ಟೋರಿಯಾ, ಥಾರ್. ಆಪ್ಷನ್ 4 ಥಾರ್ ಮರುಭೂಮಿ ಭಾರತ ದೇಶದಲ್ಲಿ ಇರುವಂಥ ಒಂದು ಮರುಭೂಮಿ. ಇದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಕಂಡುಬರುವಂಥ ಒಂದು ಮರುಭೂಮಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಕಂಡುಬರುವಂಥ ಮರುಭೂಮಿ ಯಾವುದು? ಥಾರ್. ಇದು ಭಾರತ ದೇಶದಲ್ಲಿದೆ. ಇನ್ನು ಕಲಹರಿ ಮರುಭೂಮಿ ಒಂದು ದಕ್ಷಿಣ ಆಫ್ರಿಕಾದಲ್ಲಿದೆ. ಸಹರಾ ಮರುಭೂಮಿ ಇದು ಉತ್ತರ ಆಫ್ರಿಕಾದಲ್ಲಿ ಈ ಒಂದು ಮರುಭೂಮಿಯನ್ನು ನೋಡ್ಬೋದು. ಉತ್ತರ ಆಫ್ರಿಕಾ. ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾ ಖಂಡದಲ್ಲಿ ಕಂಡುಬರುತ್ತೆ. ನಮ್ಮ ಭಾರತದಲ್ಲಿ ಕಂಡುಬರೋ ಮರುಭೂಮಿ ಥಾರ್ ಮರುಭೂಮಿಯಾಗಿದೆ. ಮೂರನೇ ಪ್ರಶ್ನೆ, ಯಾವ ಇಲಾಖೆ ಜಿಲ್ಲಾ ಪರಿಷತ್ತಿನ ಆಡಳಿತದ ವ್ಯಾಪ್ತಿಯಲ್ಲಿ ಇರುವುದಿಲ್ಲ? ಆಪ್ಷನ್ 1 ಸಮಾಜ ಕಲ್ಯಾಣ, ಎರಡನೇದಾಗಿ ಕಂದಾಯ ಇಲಾಖೆ, ಆರೋಗ್ಯ ಇಲಾಖೆ, ಪ್ರಾಥಮಿಕ ಶಿಕ್ಷಣ. ಉತ್ತರ ಕಂದಾಯ ಇಲಾಖೆ. ನಾಲ್ಕನೇ ಪ್ರಶ್ನೆ, ದೇಶಬಂಧು ಎಂಬುದಾಗಿ ಯಾರನ್ನು ಕರೆಯುತ್ತಾರೆ? ಆಪ್ಷನ್ 1 ಸಿ ರಾಜಗೋಪಾಲ್ಚಾರಿ, ಎರಡನೇದಾಗಿ ಜಯಪ್ರಕಾಶ್ ನಾರಾಯಣ್, CR ದಾಸ್, CF ಆಂಡ್ರೂಸ್. ಉತ್ತರ CR ದಾಸ್ ಅವರನ್ನು ದೇಶಬಂಧು ಅಂತ ಕರಿತೀವಿ. ಹಾಗಾದರೆ ಸಿ ರಾಜಗೋಪಾಲ್ಚಾರಿ ಅವ್ರನ್ನ ಏನಂತ ಕರಿತೀವಿ? ಸಿ ರಾಜಗೋಪಾಲ್ಚಾರಿ ಅವರನ್ನು ರಾಜಾಜಿ ಅಂತ ಕರಿತೀವಿ. ಜಯಪ್ರಕಾಶ್ ನಾರಾಯಣ ಅವರಿಗೆ ಲೋಕನಾಯಕ ಅಂತ ಕರಿತೀವಿ. ಜಯಪ್ರಕಾಶ್ ನಾರಾಯಣ ಅವರಿಗೆ ಲೋಕನಾಯಕ. ಇನ್ನು CF ಆಂಡ್ರೂಸ್ ಇವರಿಗೆ ದೀನಬಂಧು ಅಂತ ಕರಿತೀವಿ. ದೀನಬಂಧು. ಮುಂದಿನ ಪ್ರಶ್ನೆ, ಮೇಘ ಸಂದೇಶವನ್ನು ಬರೆದವರು ಯಾರು? ತುಂಬ ಸರಳವಾದ ಪ್ರಶ್ನೆ. ಉತ್ತರ ಕಾಳಿದಾಸ, ಎರಡನೇದು ಬಾಣ, KV ಪುಟ್ಟಪ್ಪ, ಶಿವರಾಮ್ ಕಾರಂತ. ಉತ್ತರ ಕಾಳಿದಾಸ. ಇವರು ಮೇಘ ಸಂದೇಶವನ್ನು ಒಂದು ಕಾವ್ಯವನ್ನು ಬರೆದಿದ್ದಾರೆ. ಇನ್ನು ಬಾಣ ಬರೆದಿರುವಂಥ ಒಂದು ಕೃತಿ ಹರ್ಷಚರಿತ. KV ಪುಟ್ಟಪ್ಪ ಇವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಪಂಪ ಪ್ರಶಸ್ತಿ ದೊರಕಿದೆ. ಇನ್ನು ಶಿವರಾಮ್ ಕಾರಂತ ಇವರಿಗೆ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಇವರಿಗೆ ಒಂದು ಬಿರುದಿದೆ, ಅದು ನಡೆದಾಡುವ ವಿಶ್ವಕೋಶ ಅಂತ ಕರಿತೀವಿ ಇವರನ್ನು. ಶಿವರಾಮ್ ಕಾರಂತರವನ್ನು ನಡೆದಾಡುವ ವಿಶ್ವಕೋಶ ಅಂತ ಕರಿತೀವಿ. ಕಾಳಿದಾಸನ ಮೇಘ ಸಂದೇಶ, ಬಾಣನ ಹರ್ಷಚರಿತ, KV ಪುಟ್ಟಪ್ಪ ಅವರ ಶ್ರೀರಾಮಾಯಣ ದರ್ಶನಂ, ಶಿವರಾಮ್ ಕಾರಂತರ ಮೂಕಜ್ಜಿಯ ಕನಸುಗಳು.
ನೆಕ್ಸ್ಟ್ ಕ್ವಶನ್ನು, ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ? ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ? ಸಮಭಾಜಕ ರೇಖೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ, ಮಕರ ಸಂಕ್ರಾಂತಿ ವೃತ್ತ, ಕರ್ಕಾಟಕ ಸಂಕ್ರಾಂತಿ ವೃತ್ತ. ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಆಗಿದೆ. ಇದು ಭಾರತದ ಮೂಲಕ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಭೂಮಿಯ ಉತ್ತರಾರ್ಧಗೋಳದ 23.5 ಡಿಗ್ರಿ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರಿತೀವಿ. ಇದು ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತದೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತ ದೇಶದ 8 ರಾಜ್ಯಗಳಲ್ಲಿ ಹಾದು ಹೋಗುತ್ತದೆ. 8 ರಾಜ್ಯಗಳಲ್ಲಿ ಈ ಒಂದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಾದು ಹೋಗುತ್ತದೆ. ಮುಂದಿನ ಪ್ರಶ್ನೆ, ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ? ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಅಂದರೆ ಮೊದಲನೇದಾಗಿ ಮುಂಬೈ, ಚೆನ್ನೈ, ಕೋಲ್ಕತ್ತಾ, ದೆಹಲಿ. ಉತ್ತರ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಹಾಗಾದರೆ ಚೆನ್ನೈಯನ್ನು ದಕ್ಷಿಣ ಭಾರತದ ಹೆಬ್ಬಾಗಿಲು ಅಂತ ಕರಿತೀವಿ. ಇನ್ನು ಕೋಲ್ಕತ್ತಾ ಭಾರತದ ಸಾಂಸ್ಕೃತಿಕ ರಾಜಧಾನಿ. ಕೋಲ್ಕತ್ತಾ ಭಾರತದ ಸಾಂಸ್ಕೃತಿಕ ರಾಜಧಾನಿ. ದೆಹಲಿ ಇನ್ನು ನಮ್ಮ ಭಾರತದ ರಾಜಧಾನಿಯಾಗಿದೆ. ಮುಂಬೈ ಭಾರತದ ಹೆಬ್ಬಾಗಿಲು, ಚೆನ್ನೈ ದಕ್ಷಿಣ ಭಾರತದ ಹೆಬ್ಬಾಗಿಲು, ಕೋಲ್ಕತ್ತಾ ಭಾರತದ ಸಾಂಸ್ಕೃತಿಕ ರಾಜಧಾನಿ, ದೆಹಲಿ ಭಾರತದ ರಾಜಧಾನಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರ ಪಕ್ಷಿ ಯಾವುದು? ಆಪ್ಷನ್ 1 ಗಂಡಬೇರುಂಡ, 2ನೇ ನವಿಲು, 3 ಕೋಗಿಲೆ, 4ನೇದು ಪಾರಿವಾಳ. ಭಾರತದ ರಾಷ್ಟ್ರ ಪಕ್ಷಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನವಿಲು. ಭಾರತದ ರಾಷ್ಟ್ರ ಪಕ್ಷಿ ನವಿಲು ಆದರೆ ನಮ್ಮ ರಾಜ್ಯದ ಪಕ್ಷಿ ಯಾವುದು? ನಮ್ಮ ರಾಜ್ಯ ಪಕ್ಷಿ ಗಂಡಬೇರುಂಡ. ಇದು ರಾಜ್ಯ ಪಕ್ಷಿ ಗಂಡಬೇರುಂಡ, ರಾಷ್ಟ್ರ ಪಕ್ಷಿ ನವಿಲು. ಮುಂದಿನ ಪ್ರಶ್ನೆ, ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ದಕ್ಷಿಣ ಕನ್ನಡ, ಶಿವಮೊಗ್ಗ, ಆಪ್ಷನ್ ಸಿ ಹಾಸನ, ಆಪ್ಷನ್ ಡಿ ಚಿಕ್ಕಮಗಳೂರು. ಉತ್ತರ ಜೋಗ ಜಲಪಾತ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಈ ಜೋಗ ಜಲಪಾತವನ್ನು ನಾವು ಗೇರುಸೊಪ್ಪೆ ಜಲಪಾತ ಅಂತಲೂ ಕರಿತೀವಿ. ಇದು ಶರಾವತಿ ನದಿಗೆ ನಿರ್ಮಾಣವಾಗಿದೆ. 253 ಮೀಟರ್ ಈ ಒಂದು ನದಿಯ ಜಲಪಾತವನ್ನು ನಾವು ಕಾಣ್ಬೋದು. ಇದು ಭಾರತದ 2ನೇ ದೊಡ್ಡ ಜಲಪಾತವಾಗಿದೆ. ಮುಂದಿನ ಪ್ರಶ್ನೆ, ರಂಗನತಿಟ್ಟು ಎಂಬುದು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಮೊದಲನೇದು ಗಿರಿಧಾಮ, 2 ಅಭಯಾರಣ್ಯ, ದೇವಸ್ಥಾನ, ಪಕ್ಷಿಧಾಮ. ರಂಗನತಿಟ್ಟು ಎಂಬುದು ಪಕ್ಷಿಧಾಮಕ್ಕೆ ಸಂಬಂಧಿಸಿದೆ. ಈ ಪಕ್ಷಿಧಾಮ ಎಲ್ಲಿ ಬರುತ್ತೆ ಅಂತ ಅಂದರೆ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇದನ್ನು ಕರ್ನಾಟಕದ ಪಕ್ಷಿ ಕಾಶಿ ಅಂತ ನಾವು ಕರಿತೀವಿ. ಪಕ್ಷಿ ಕಾಶಿ ಅಂತ ನಾವು ರಂಗನತಿಟ್ಟು ಪಕ್ಷಿಧಾಮವನ್ನು ಕರಿತೀವಿ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ? ಕರ್ನಾಟಕದ ಯಾವ ಸ್ಥಳದಲ್ಲಿ ಭೂಕಂಪ ಮಾಪನ ಕೇಂದ್ರ ಸ್ಥಾಪಿಸಲಾಗಿದೆ ಅಂದರೆ ಆಪ್ಷನ್ ಎ ಗೌರಿಬಿದನೂರು, ಬಿ ಯಲಹಂಕ, ಸಿ ಮೈಸೂರು, ಡಿ ದೊಡ್ಡಬಳ್ಳಾಪುರ. ಉತ್ತರ ಗೌರಿಬಿದನೂರು. ಭೂಕಂಪ ಮಾಪನ ಕೇಂದ್ರ ಗೌರಿಬಿದನೂರಿನಲ್ಲಿದೆ. ಈ ಗೌರಿಬಿದನೂರು ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಊರನ್ನ ನೋಡ್ಬೋದು. ಇನ್ನು ಮುಂದಿನ ಪ್ರಶ್ನೆ, ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರೇನು? ಸೋಡಿಯಂ ಕ್ಲೋರೈಡ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಯಾವುದೂ ಅಲ್ಲ. ಉತ್ತರ ಸೋಡಿಯಂ ಕಾರ್ಬೋನೇಟ್. ಸೋಡಿಯಂ ಕ್ಲೋರೈಡ್ ಇದರ ಒಂದು ಇದನ್ನು ನಾವು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅಡುಗೆ ಉಪ್ಪಿಗೆ ಸಂಬಂಧಿಸಿದೆ ಸೋಡಿಯಂ ಕ್ಲೋರೈಡು. ಇನ್ನು ಸೋಡಿಯಂ ಬೈಕಾರ್ಬೋನೇಟು ಅಡುಗೆ ಸೋಡಾಗೆ ಸಂಬಂಧಿಸಿದಾಗಿದೆ. ಅಡುಗೆ ಸೋಡಾ, ಸೋಡಿಯಂ ಕ್ಲೋರೈಡ್ ಅಡುಗೆ ಉಪ್ಪು, ಸೋಡಿಯಂ ಬೈಕಾರ್ಬೋನೇಟ್ ಅಡುಗೆ ಸೋಡಾಗೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾ ಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು? ಭಾರತದಲ್ಲಿ ಲೋಕಸಭೆಗೆ ಮೊದಲ ಮಹಾಚುನಾವಣೆಗಳು ಯಾವ ವರ್ಷದಲ್ಲಿ ನಡೆದವು? 1926, 1952, 1948, 1950. ಉತ್ತರ
1952. 1952ರಲ್ಲಿ ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆಗಳು ಸಹ ನಡೆದಿದ್ದಾವೆ. ಭಾರತದ ಸಾರ್ವತ್ರಿಕ ಚುನಾವಣೆಗಳು 1952ರಲ್ಲಿ ನಡೆಯಿತು. ಇನ್ನು 14ನೇ ಪ್ರಶ್ನೆ, ಭಾರತ ದೇಶದ ಮೊದಲನೇ ಫೀಲ್ಡ್ ಮಾರ್ಷಲ್ ಯಾರು? ಜನರಲ್ ಶಾ, ಜನರಲ್ ತಿಮ್ಮಯ್ಯ, ಜನರಲ್ ಕರಿಯಪ್ಪ, ಜನರಲ್ ವೈದ್ಯ. ಉತ್ತರ ಮೂರನೇದು ಜನರಲ್ ಕರಿಯಪ್ಪ. ಇವರು ಭಾರತ ದೇಶದ ಮೊದಲನೇ ಫೀಲ್ಡ್ ಮಾರ್ಷಲ್. ಇವರು ಜನರಲ್ ಕರಿಯಪ್ಪ ಅವರು ಭಾರತ ಸೇನೆಯ ಮೊದಲ ದಂಡನಾಯಕರು ಸಹಿತ ಆಗಿದ್ದರು. ಇನ್ನು ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ಭಾರತವು ತನ್ನ ಮೊದಲನೇ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದ ಸ್ಥಳ ಯಾವುದು? ಭಾರತವು ತನ್ನ ಮೊದಲನೆಯ ಅಣ್ವಸ್ತ್ರ ಸಾಧನವನ್ನು ಸ್ಫೋಟಿಸಿದ ಸ್ಥಳ ಯಾವುದು? ಆಪ್ಷನ್ ಎ ರಾಯ್ಬರೇಲಿ, ಎರಡನೇದಾಗಿ ಅಮೃತ್ಸರ, ಚೌರಾಚೌರಿ, ಪೋಖ್ರಾನ್. ಉತ್ತರ ಪೋಖ್ರಾನ್. ಈ ಪೋಖ್ರಾನ್ ಬಗ್ಗೆ ಹೇಳಬೇಕಂದ್ರೆ ಇದು ರಾಜಸ್ಥಾನದ ಥಾರ್ ಮರುಭೂಮಿಯ ಪೋಖ್ರಾನ್ನಲ್ಲಿ ಮೇ 18, 1974ರಲ್ಲಿ ಈ ಒಂದು ಸ್ಥಳದಲ್ಲಿ ನಡೆಸಲಾಯಿತು. ಈ ಪರಮಾಣು ಪರೀಕ್ಷೆಯ ಸಂಕೇತವನ್ನು ನಾವು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರಿತೀವಿ. ಇದು ನಡೆದ ಸಮಯದಲ್ಲಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು. ನಾವು ಇವತ್ತಿನ ಕ್ಲಾಸಲ್ಲಿ 15 ಪ್ರಶ್ನೆಗಳ ಬಗ್ಗೆ ಚರ್ಚೆನ ಮಾಡಿದ್ವಿ. ಇನ್ನು ಮುಂದಿನ ಕ್ಲಾಸಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.